ಓಕೆ, ಎಲ್ರಿಗೂ ಆಯ್ತು ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ಇವತ್ತು ಹುಬ್ಳಿಲಿದ್ದೀವಿ. ಸೊ ಹುಬ್ಳಿಲಿ ಹೊಸ ಗೃಹಲಕ್ಷ್ಮಿ ಮನೆ, ಹೊಸ ಕುಟುಂಬ, ಹೊಸ ಕತೆ, ಹೊಸ ಲವ್ ಎಲ್ಲ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ಬನ್ನಿ, ನಮ್ಮ ಹುಬ್ಳಿಗೆ ವೆಲ್ಕಮ್. ಸ್ವಾಗತ. ಚೆನ್ನಾಗಿದ್ದೀರಾ? ಬನ್ನಿ. ಓಕೆ, ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದೆ. ನೀವು ಹೆಂಗಿದ್ರಿ? ಸೂಪರ್ ಆಗಿದ್ದೀನಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಓಕೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ತುಳಸಿ ಅಂತ ಹೇಳಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್. ಹೌಸ್ ವೈಫಾ? ಸೂಪರ್. ಸೊ ನಿಮ್ಮ ಫ್ಯಾಮಿಲಿ ನೀವೇ ಪರಿಚಯ ಮಾಡಿಸ್ಕೊಂಡು. ಹಾಂ, ಆಯ್ತು. ಇವರು ಹೆಸರು ಶ್ರೀನಿವಾಸ. ಹಾಂ, ಇವರು ಸಂಯುಕ್ತ ಕರ್ನಾಟಕ ಪೇಪರ್ ಪ್ರೆಸ್ ಇದೆಯಲ್ಲ, ಅದರಲ್ಲಿ IT ಮ್ಯಾನೇಜರ್ ಇದ್ದಾರೆ. ಸೂಪರ್. ಇವರು ನಮ್ಮ ಅತ್ತೆ ಹಾಂ, ದ್ಯಾಮವಚ್ ಅಂತ ಹೇಳಿ. ಇವರು ನಮ್ಮ ಸೋದರತ್ತೆನೆ. ಹೌದಾ? ಸೋದರತ್ತೆನ? ಓಕೆ, ಸೂಪರ್. ಇವರು ನಮ್ಮ ಮೈದ್ನ, ನಮ್ಮ ಮನೆಯವ್ರು ನೆಕ್ಸ್ಟ್ ಅವರೇ ಇರೋದು. ದೊಡ್ಡಣ್ಣ? ಚಿಕ್ಕವರು. ಚಿಕ್ಕವರು. ಓಕೆ. ಶ್ರೀಧರ್. ಶ್ರೀಧರ್ ಏನು ಮಾಡ್ಕೊಂಡಿದ್ದೀರಾ? ನಾನು ಟೀಲಿಂಗ್ ಮಾಡ್ತೀನಿ. ಹೌದಾ? ಓಕೆ. ಅವರು ಅವ್ರ ಮಿಸ್ಸಸ್ ನಮಸ್ತೆ. ಸಂಗೀತ. ಸಂಗೀತ ಕ್ಲಾಸ್. ಅವರು ಹೌಸ್ ವೈಫ್. ಹೌಸ್ ವೈಫಾ? ಓಕೆ. ಆಮೇಲೆ ಇವ್ರು ನಮ್ಮ ಸಣ್ಣ ಮೈದ್ನ ಶ್ರೀಕಾಂತ್ ಅಂತ ಹೇಳಿ. ಏನು ಮಾಡ್ಕೊಂಡಿದ್ದಾರೆ? ಡ್ರೈವಿಂಗ್ ಕೆಲಸ. ಸೂಪರ್. ಇವರು ಅವ್ರ ಮಿಸ್ಸಸ್ ಇವರು ರಾಧಾ. ಹೌಸ್ ವೈಫಾ? ಹೌಸ್ ವೈಫ್. ಎಲ್ಲರೂ ಸೇಮ್ ಫೇಸ್ ಕಟ್ ಎಲ್ಲರೂ. ಹರ್ಷರಾಜ್ ಅಂತ, ಇಂಜಿನಿಯರಿಂಗ್ BB ಕಾಲೇಜ್ ಮೆಕ್ಯಾನಿಕಲ್ ಬ್ರಾಂಚ್. ಹೌದಾ? ಸೂಪರ್. ನೀವು? ತನಿಷಾ? ಎಷ್ಟನೇ ಕ್ಲಾಸು? 6th ಸ್ಟ್ಯಾಂಡರ್ಡಾ? ಓಕೆ. ನೀವು? ಈಶ್ವರಿ. ಏನು ಮಾಡ್ತಿದ್ದೀರಾ? ಮೇಕಪ್ ಆರ್ಟಿಸ್ಟಾ? ಸೊ ನೈಸ್. ಹಾಂ, ಏನು ಓದ್ತಿದ್ದೀರಾ? 10th. ಯಾವ ಸ್ಕೂಲ್? ರೋಟ್ರಿ. ಓಕೆ. ಬ್ರೋ, ನೀವು? ಹಾಂ, ಏನು ಮಾಡ್ಕೊಂಡಿದ್ದೀರಾ? ಡಿಪ್ಲೊಮಾ ಇನ್ ಆರ್ಕಿಟೆಕ್ಟ್. ಹೌದಾ? ಮೇಡಮ್, ನೀವು? ಹಾಂ, ನೇಬರ ನೀವು? ಓಕೆ, ಸೂಪರ್. ಓಕೆ ಮೇಡಮ್, ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯಿತು? 27 years ಆಯ್ತು. 27 years ಆಯ್ತಾ? ನಿಮ್ಮದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ? ಓ, ಅದೇ ಅವರು ಅಲ್ಲಿ ಒಂಚೂರು ಪೋಸ್ಟ್ ತಗೊಳ್ಳಿ ಗೊತ್ತೇ. ಒಂದು ಲವ್ ಇರುತ್ತೆ, ಇಲ್ಲದ್ರೆ ಲವ್ ಕಮ್ ಅರೇಂಜ್ ಇರುತ್ತೆ ಅಂತ. ಓಕೆ, ಯಾವ ಥರ ಕತೆ ನಿಮ್ಮದು? ಲವ್ ಸ್ಟೋರಿ, ಅರೇಂಜ್ ಸ್ಟೋರಿ ಎಲ್ಲ ಹೆಂಗೆ? ಲವ್ ಅರೇಂಜ್ ಎಲ್ಲಿ ನೋಡಿದ್ರಿ ಫಸ್ಟು? ನಮ್ಮ ಫ್ಯಾಮಿಲಿ ಅಲ್ಲ ರೀ, ನಮ್ಮ ಸೋದರತ್ತೆ ಮಗನೆಲ್ಲ ನಾವು ಅವಾಗ ಕೊಡ್ತಾ ಇರ್ತೀವಲ್ಲ. ಅಂದರೆ ಕೂಡ್ತಾ ನಿಮ್ಗೆ ಲವ್ ಆಯ್ತಾ? ಯಾರಿಗೆ ಫಸ್ಟ್ ಯಾರಿಗೆ ಲವ್ ಅದು? ನಿಮ್ಗೆ ಅದು ಇವ್ರಿಗೆ ಅದಲ್ಲ? ನಮಗೆ. ನಿಮ್ಗೆ? ಓಕೆ, ನಿಮ್ಗೆ ಆಯ್ತು, ಸರಿ. ಓಕೆ, ನೀವು ಹೆಂಗೆ ಹೇಳಿದ್ರಿ ಅವ್ರಿಗೆ ಹಿಂಗೆ ಲವ್ ಮಾಡ್ತಿದ್ದೀನಿ ಅಂತ? ಆ ಸೀನ್ ನೆನ್ಪು ಮಾಡಿ ಕರೆಕ್ಟಾಗಿ, ಆ ಸ್ಕ್ರೀನ್ ಪ್ಲೇಗೆ ಹೋಗಿ ಹೇಳಿ, ಪರವಾಗಿಲ್ಲ. ಹಾಂ, ಓಕೆ, ನೀವು ಹೇಳಿ ಮೇಡಮ್, ಪರವಾಗಿಲ್ಲ. ಎಲ್ಲಿ ನಾನು ಒಂಚೂರು ಮುಂದೆ ಬರ್ತೀನಿ. ಎಲ್ಲಿದ್ರೆ ಲವ್ ಸ್ಟೋರಿಗೆ ನನಗೆ ಜೋಶ್ ಇರಲ್ಲ. ಹಾಂ, ಎಲ್ಲಿ ಫಸ್ಟ್ ಅವರು ಲವ್ನ ಹೆಂಗೆ ಎಲ್ಲಿ ಎಕ್ಸ್ಪ್ರೆಸ್? ಕಾಲೇಜಿಗೆ ಹೋಗುವಾಗ. ನೀವು ಜೊತೆಗೆ ಒಂದೇ ಕಾಲೇಜಿಗೆ ಹೋಗ್ತಿದ್ರಾ? ಇಲ್ಲ, ಅವ್ರು ಬೇರೆ ಕಾಲೇಜು, ನಾವು ಬೇರೆ ಕಾಲೇಜು. ಅದು ನೀವು ಜಾಸ್ತಿ ನಿಮ್ಮ ಕಾಲೇಜಿಗೆ ಹೋಗ್ತಿರಲಿಲ್ಲ ಅನ್ಸುತ್ತೆ ಅಲ್ವಾ? ಅವ್ರ ಕಾಲೇಜಿಗೆ ಗೊತ್ತಾಯ್ತು, ಅವ್ರ ಕಾಲೇಜ್ ಹತ್ರನೇ ಇರ್ತೀರ ನೀವು ಅಂತ. ಸೊ ಕಾಲೇಜಲ್ಲಿದ್ದಾಗ ಪ್ರಪೋಸ್ ಮಾಡಿದ್ದ? ಕಾಲೇಜಲ್ಲಿ ಮಾಡಿದ್ರಲ್ಲ, ಹೊರಗಡೆ ಎಲ್ಲಾದರೂ ಪಾರ್ಕು, ಮನೆ, ರೆಸ್ಟೋರೆಂಟು, ಹೋಟೆಲು? ಇಲ್ಲ, ಕಾಲೇಜಲ್ಲಿ ಅಂತ. ಅವಾಗೆಲ್ಲ ಹೋಟೆಲ್ ಗಿಟೆಲ್ ಅಂತ ಏನಿಲ್ಲ, ಪಾರ್ಕು ಏನಿಲ್ಲ. ಕಾಲೇಜಿಗೆ ಹೋಗಿ ಹೇಳಿದ್ರಾ? ಸೊ ನಿಮ್ಗೆ ಭಯ ಆಗಿಲ್ವಾ? ಅಂದ್ರೆ ಯಾರೋ ಜೋಶ್ ಕೊಡೋರು ಇದ್ರೆ ಹಿಂದೆ ಸಪೋರ್ಟ್ ಮಾಡೋರು ಫ್ರೆಂಡ್ಸ್ ಇದ್ರ? ಎಷ್ಟು ಜನ ಇದ್ರು? ಇದ್ರು ಒಂದು 3-4 ಜನ. 3-4 ಜನ ಕಂಪ್ಲೀಟ್ ಸಪೋರ್ಟ್ ಮಾಡ್ತಿದ್ರು, ಪುಷ್ ಮಾಡ್ತಿದ್ರು, ಹೋಗಿ ಹೇಳು 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 ಅಂತ. ನೀವು ಭಯ ಪಡ್ತಿದ್ರಿ, ನೀವು ಬೇಡ ಬೇಡ ಭಯ ಆಗುತ್ತೆ ಅಂತ. ಕರೆಕ್ಟಾ? ಏನು ಅಂತ ಹೇಳಿದ್ರು ಮೇಡಮ್ ಬಂದು ನಿಮ್ಮ ಹತ್ರ? ಕರೆಕ್ಟಾಗಿ ಹೇಳಿ. ಮಾತಲ್ಲಿ ಕಮ್ಮಿ, ಹಾಂ, ಕಣ್ಸನ್ನೇ ಜಾಸ್ತಿ ಇತ್ತಲ್ಲ ಅವಾಗ. ಕಣ್ಣಲ್ಲಿ ಹಿಂಗೆ ಐ ಲವ್ ಯು ಅಂತ ಹಂಗೆ ಇರುತ್ತವ. ಈಗ ಹಾಲಲ್ಲಿ ಇದ್ದಾರೆ ಮೇಡಮ್, ಓಕೆನಾ? ಎಲ್ಲ TV ನೋಡ್ತಿದ್ದಾರೆ, ಎಲ್ಲ ಫ್ಯಾಮಿಲಿ ಅವ್ರು ಇದ್ದಾರೆ. ನೀವು ಮೇಡಮ್ನ ಕಿಚನ್ಗೆ ಕರಿಬೇಕು. ಕಣ್ಣಲ್ಲಿ ಹಿಂಗೆ ಕರಿತೀರಾ ಕಿಚನ್ಗೆ? ಕರೆಕ್ಟಾಗಿ ಹೇಳಿದ್ದು ಕಿಚನಿಗೆ ಕರೆದಂಗಿತ್ತ? ಕಿಚನಿಗೆ ಯಾರದು ಹಿಂಗ್ ಕರೀತಾರೆ? ಕಿಚನಿಗೆ ಅಣ್ಣ ಹಿಂಗ್ ಕರೀತಾರಣ್ಣ ಕಿಚನಿಗೆ? ಸರಿ ಅಣ್ಣ, ನಿಮಗೆ ಕೊಡ್ತೀನಿ. ನೀವೇನ್ ಕರಿತೀರ ಅವ್ರನ್ನ? ಕಿಚನಿಗೆ ಕರೀ, ನೀವು ಕರೀ. ಅಲ್ಲ, ಬರ್ತೀನಿ, ಅವ್ರಲ್ಲ ಸ್ಟೋರಿಗೆ ಬರ್ತೀನಿ. ಏ ಅಣ್ಣ, ಹಿಂಗ್ ಕರೀತೀರ ಮೇಡಮ್ ಕಿಚನಿಗೆ? ನೀವು ಸರಿ, ನೀವು ಮಾತಲ್ಲಿ ಕರಿತೀರಾ? ಹಿಂಗ್ ಕರಿತೀರಾ? ಓಕೆ ಸರ್. ಓ, ನಿಮ್ಮ ಸ್ಟೋರಿ, ಅವ್ರ ಸ್ಟೋರಿ ಬಿಡಿ, ಈಗ ನಿಮ್ಮ ಸ್ಟೋರಿ ನಮ್ದೇನಿಲ್ಲ ಸರ್. ಸರ್ ನೀವೇನು ಕರಿತೀರಾ ಸರ್? ನಮ್ದು ಲವ್ ಗಿವ್ ಏನಿಲ್ಲ. ಅಲ್ಲ, ಪರವಾಗಿಲ್ಲ. ಈಗ ಮೇಡಮ್ನ ನೀವು ಕಿಚನಿಗೆ ಕರಿಬೇಕು, ನೀವು ಹೆಂಗ್ ಕರಿತೀರಾ ಮೇಡಮ್? ಕಿಚನ್ಗೆ ಬಾ ಅಂತೇಳಿ ಕರಿತೇನೆ, ಕಿಚನ್ಗೆ ಬಾ ಅಂತೇಳಿ ಕರಿತೇನೆ ಅಷ್ಟೇ. ಕಣ್ಣಿಲ್ಲ ಅಲ್ಲ, ಕಣ್ಣಲ್ಲಿ
ಕಣ್ಣಲ್ಲಿ ನಿಮ್ಮ ಅಣ್ಣ ಕಣ್ಣಲ್ಲಿ ಕರೀತಾರೆ ಇಲ್ಲ ಕಣ್ಣಲ್ಲೇ ಮಾತಾಡ್ತಿದ್ರಂತೆ, ಮಾತಲ್ಲಿ ಕಡಿಮೆ ಅಂತೆ. ಬಟ್ ಎಲ್ಲ ಕಣ್ಣಲ್ಲಿ ಓಕೆ, ಬಟ್ ಲವ್ನ ಎಕ್ಸ್ಪ್ರೆಸ್ ಮಾಡೋದಿದೆಯಲ್ವಾ, ಅದು ಹಿಂಗೆ ಹೇಳಿದ್ರು ಪ್ರಪೋಸ್ ಮಾಡಿದ್ರಿ ಅಂತ. ರೋಸ್ ತಗೊಂಡು ಹೋದ್ರ? ಹೇಳಿ ಮೇಡಮ್, ಏನು ತಗೊ ಬಂದಿದ್ರು? ರೋಸ್ ಆ ಥರ ಏನಿಲ್ಲ ಬಿಡ್ರಿ. ಬಂದು ಐ ಲವ್ ಯು ಅಂತ ಹೇಳಿದ್ರ? ಅಂದರೆ ಹೋಗ್ಬೇಕು ನಿಮಗೆ ಗೊತ್ತಾಯ್ತು? ಹಾ, ಹಂಗೆ ಗೊತ್ತಾಯ್ತು. ಹಂಗೆ ಗೊತ್ತಾಯ್ತಾ? ಹಂಗೆ ಗೊತ್ತಾಗಿ ನೀವು ಮನೆಯವ್ರಿಗೆ ಹೆಂಗೆ ಹೇಳಿದ್ರಿ? ನಾವು ಅದು ಏನು ಟಾಸ್ಕ್ ಹೇಳಿಲ್ಲ. ಇರೋದಲ್ವಾ ಲವ್ ನಾವು ಮಾಡೋದು. ಏನು ಹೇಳಿಲ್ಲ. ಮತ್ತೆ ನೀವೇ ಬಂದು ಕೇಳಿದ್ರ, ನೀವೇ ಹೇಳಿದ್ರ? ಅಲ್ಲ ಅವ್ರಿಗೆ ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಅಮ್ಮ ಹಾ. ನಮಸ್ತೆ. ಹೆಂಗ್ ಗೊತ್ತಾಯ್ತು ಇವರಿಬ್ರು ಲವ್ ಮಾಡ್ತಿದ್ದಾರೆ ಅಂತ? ಹಾ, ನಾವು ಮಾಡ್ಕೋಬೇಕಂತ ಇದ್ದೀವಿ. ಇದ್ರ ಓಕೆ, ಅಷ್ಟರಲ್ಲಿ ಅವರು ರೆಡಿ ಆಗಿದ್ರು. ನಾವು ಮಾಡ್ಬೇಕು. ಹ್ಮ್, ನಾವು ಮನೆ ಹತ್ರನ ಹೌದಾ? ಅರೇಂಜ್ಡ್ ಅರೇಂಜ್ ಮಾಡಿಂದ ಆಮೇಲೆ ಯಾಕೋ ಜೋರಿದ್ದಾರೆ, ನಮ್ಗೆ ಹೊಡಿಯೋತಾರಿದ್ದಾರೆ ಅವ್ರು ಮೇಡಮ್. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಒಂದು 40 ವರ್ಷ. 40 ವರ್ಷ ಆಯ್ತಾ? ನೀವು ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡಿದ್ರಾ? ಮತ್ತೆ ಮದುವೆ ಆದ್ಮೇಲೆ ಲವ್ ಮಾಡೋದಲ್ಲ. ಯಾರು, ನೀವು ತುಂಬ ಲವ್ ಮಾಡ್ತಿದ್ರ, ಅಂಕಲ್ ತುಂಬ ಲವ್ ಮಾಡ್ತಿದ್ರ, ಮನೆಯವ್ರು ತುಂಬ ಲವ್ ಮಾಡ್ತಿದ್ರಾ? ಓಕೆ, ನಿಮ್ಗೊಂದು ಓಪನ್ ಪ್ರಶ್ನೆ ಹೇಳ್ತೀನಿ ನಾನು. ನೀವು ಫಸ್ಟ್ ಮುತ್ತು ಕೊಟ್ಟದ ನಿಮ್ಮ ಯಜಮಾನ್ರು ಫಸ್ಟ್? ಅದೆಲ್ಲ ಅವಾಗಿದ್ದಿಲ್ಲ. ಓಕೆ, ಥ್ಯಾಂಕ್ ಯು. ಅಣ್ಣ ಬಾರಣ್ಣ, ನಿಮ್ಮ ಲವ್ ಸ್ಟೋರಿ ಕೇಳೋಣ. ಅರೇಂಜ್ ಮ್ಯಾರೇಜ್. ಏನೋಣ ಹಿಂಗೆ ಚೇಂಜ್ ಆಗ್ತವ್ರೆ. ಲವ್ ಮಾಡಿ ಅರೇಂಜ್ ಅಂತೀರಾ? ಅರೇಂಜ್ ಮ್ಯಾರೇಜ್ ಪರವಾಗಿಲ್ಲ, ಅರೇಂಜ್ನೇ ಲವ್ ಸ್ಟೋರಿ ಥರ ಕತ್ತೇಳಿ. ಫಸ್ಟ್ ಎಲ್ಲಿ ನೋಡಿದ್ರೆ ಅವ್ರನ್ನ? ಕೆಮ್ಸಿ ಹಾಸ್ಪಿಟ್ಲ್ ಅಲ್ಲ? ಹಾಸ್ಪಿಟಲ್ ನೋಡಿದ್ರಿ? ನೋಡಿದ ತಕ್ಷಣ ನಿಮ್ಗೆ ಲವ್, ನೀವು ಪೇಷಂಟ್ ಆಗಿದ್ರ? ಅಲ್ಲ ಅವ್ರು ಪೇಷಂಟ್ ಆಗಿದ್ರ, ನೀವು ಡಾಕ್ಟರ್ ಆಗಿದ್ರ, ಅಲ್ಲ ನರ್ಸ್ ಆಗಿದ್ರ, ಏನಾಗಿದ್ರು? ಅವರು ಅಕ್ಕರು ಪೇಷಂಟ್ ಇದ್ರು. ಓ ಹೋ ಹೋ ಹೋ. ನೀವೇನ ಕಲ್ಲೋದ್ರಿ? ನಮ್ಮದು ಗಾಡಿಗಳಿದ್ದು, ಹಾಂ, ಆಂಬುಲೆನ್ಸ್ಗಳಿದ್ದು, ಹಾಂ. ನಾವು ಅದು ಮೇಂಟೈನ್ ಮಾಡ್ತಿದ್ವಿ. ಆ್ಯಂಬುಲೆನ್ಸಲ್ಲೇ ಹಾಸ್ಪಿಟ್ಲಿಗೆ ಬಂದಿರೋ ಪೇಷಂಟ್ ಫ್ಯಾಮಿಲಿನ? ಓಕೆ, ಸೊ ನೋಡಿದ್ರೆ ಅವ್ರನ್ನ? ಅಲ್ಲ ಆ್ಯಂಬುಲೆನ್ಸಲ್ಲಿ ಅವ್ರು ಯಾರು ಕರ್ಕೊಂಡು ಹೋಗುವ ನಿಮ್ಗೆ ಲವ್ ಆಯ್ತಾ? ಇಲ್ಲ, ನಾವು ರೌಂಡ್ಸ್ ಮಾಡ್ತಿದ್ವಿ ಒಳಗಡೆ. ಅವಾಗ ನೀವು ಮೋಸ್ಟ್ಲಿ ಆಂಬುಲೆನ್ಸ್ ಬಿಡ್ತಿರ್ಲಿಲ್ಲ, ಒಳಗಡೆ ರೌಂಡ್ಸ್ ಮಾಡ್ತಿದ್ರಲ್ವಾ? ಓಕೆ, ಅವ್ರು ನೋಡಿದ್ರಿ. ನೋಡಿದ ತಕ್ಷಣ ಎಷ್ಟು ದಿನ, ಒಂದು ಹಾಸ್ಪಿಟಲ್ ಎಷ್ಟು ದಿನ ಇರ್ತಾರೆ? ಒಂದು ಮಾಮೂಲಿ 3 ದಿನ, 1 ವಾರನ? ಎಷ್ಟು ದಿನ ಇದ್ರು ಅವ್ರು? ಒಂದು 15 ದಿನ ಆಯ್ತು. 15 ದಿನ ಇದ್ರು. ಸೊ ನೀವು ಎಷ್ಟು ಟೈಮ್ ತೊಗೊಂಡ್ರಿ ಹೋಗಿ ಅವ್ರ ಹತ್ರ ಮಾತಾಡಲಿಕ್ಕೆ? ನಾನು 1 ವಾರ ಅವ್ರ ಟೈಮ್ ತೊಗೊಂಡ್ರಾ? ಸೊ ನೀವು ಡೈಲಿ ಹೋಗ್ತಿದ್ರಿ? ಡೈಲಿ ಹೋಗ್ತೇನೆ. ಡೈಲಿ ಅಂದರೆ ದಿನಕ್ಕೊಂದು 10 ಸಲ ಹೋಗ್ತಿದ್ರಿ ಅನ್ಸುತ್ತೆ ನನ್ನ ಪ್ರಕಾರ, ಅವ್ರಿದ್ದಾಗಲ್ಲ. ಹಾಂ, ಹೋಗ್ತೇನೆ. ಸೊ ಹಿಂಗೆ ಹೇಳಿದ್ರಿ ಅವ್ರಿಗೆ ವಿಷಯನ? ಹಿಂಗೆ ಹೇಳಿದ್ರಿ? ವಿಷಯ ಅಲ್ಲಿ ಹೇಳಿಲ್ಲ, ಅವ್ರ ಮನೆ ಅಡ್ರೆಸ್ ತೊಗೊಂಡು ಅಲ್ಲಿ ಹೋಗಿದ್ದೆ. ಯಾರ ಹತ್ರ? ಪೇಷಂಟ್ ಹತ್ರ ಕೇಳಿದ್ರು ನಿಮ್ಮನ್ನ ಅಡ್ರೆಸ್ ಕೊಡಿ ಅಂತ? ಯಾರ ಹತ್ರ ಕೇಳಿದ್ರಿ? ಪೇಷಂಟ್ ಹತ್ರ ಅಲ್ಲ, ಪೇಷಂಟ್ದು ಡೀಟೇಲ್ಸ್ ಇರುತ್ತೆ. ಅನ್ನ ಹೋಗಿ ಮೂಲಕ್ಕೇನೆ ಕೈ ಹಾಕಿ ರಿಸೆಪ್ಷನಿಗೇನೆ, ಬಿಲ್ಲಿಂಗ್ ರಿಸೆಪ್ಷನ್ಗೆ ಅಲ್ಲಿಂದ ಅಡ್ರೆಸ್ ಸಿಕ್ಕಿದ್ರಿ, ನಂಬರ್ ಎಲ್ಲ ಸಿಕ್ತು. ಯಾವಾಗ ಹೋದ್ರಿ ಮನೆ ಹತ್ರ? ಎಷ್ಟು ದಿನ ಬಿಟ್ಟು ಹೋದ್ರಿ? ಅದೇ ಒಂದು ವಾರ. 1 ವಾರ ಬಿಟ್ಟು ಹೋದ್ರಿ. ಇದ್ರೆ ಇವ್ರಾಗ ಇದ್ರು, ಸೀದಾ ಮನೆಗೆ ನುಗ್ಗಿದ್ರಾ? ಮನೆ ಹತ್ರನೇ ಹೋದ್ವಿ. ಹೋದ್ರಿ, ಏನು ಹೇಳಿದ್ರಿ? ಯಾರ ಹತ್ರ ಫಸ್ಟ್ ಮಾತಾಡಿದ್ರಿ? ಇವ್ರ ಹತ್ರ ಹಂಗೆ ಹೊರಗಡೆ ಬರ್ತಾ ಇದ್ರು, ಅಲ್ಲೇ ಮೀಟ್ ಆಗ್ತಿದ್ವಿ. ಹಾಂ ಹಾಂ, ಅಂದರೆ ನೀವು ಹೋಗಿ ಬರ್ತಿದ್ರಿ ಮನೆ ಹತ್ರ ರೌಂಡ್ಸು ಹಂಗೆ? ನಿಮ್ಗೆ ಗೊತ್ತಿತ್ತು ಮೇಡಮ್? ಇಲ್ಲ ಸರ್, ಮುಂಚೆ ಗೊತ್ತಿರಲಿಲ್ಲ. ಇವ್ರು ಲವ್ ಮಾಡ್ತಿದ್ದಾರೆ ಅದಕ್ಕೆ ಏನು ಗೊತ್ತಿರಲಿಲ್ಲ? ಗೊತ್ತಿರಲಿಲ್ಲ. ಮತ್ತೆ ಯಾರು ಇವರೇ ಹೇಳಿದ್ರ? ಇವ್ರ ಮನೆ ಹತ್ರ ಬಂದ್ಬಿಟ್ಟು ಇವ್ರನ್ನೆಲ್ಲ ನೋಡಿದ್ದೇನಲ್ಲ ಅಂದ್ರೆ ಅವಾಗ ಹಾಸ್ಪಿಟ್ಲಲ್ಲಿ ನೋಡಿದ್ದೀರಿ? ಹಾಂ, ಮತ್ತೆ ಆಮೇಲೆ ಏನಾಯಿತು? ಆಮೇಲೆ ಏನಿಲ್ಲ, ಇವ್ರು ಚಿಕ್ಕಪ್ಪನ ಒಬ್ಬರನ್ನು ಕರ್ಕೊಂಡು ಬಂದಿದ್ರು ಇವ್ರು. ಹಾಂ, ಅವಾಗ ಲೆಟ್ರ್ ಕೊಡ್ತಿದ್ರು ಇವ್ರು. ಓ ಇದೆಯಾ ಲೆಟ್ರು? ಇಲ್ಲ, ನಾವು ವಾಪಸ್ ಕೊಡ್ತಿದ್ವಿ. ಹೋಗಿಸ್ಬಿಡ್ಬಿಟ್ರ ಬೇಡ ಅಂತ? ರಿಜೆಕ್ಟ್ ಏನಿತ್ತು ಲೆಟ್ರಲ್ಲಿ? ಏನಿತ್ತು ವಿಷಯ? ಏನಿತ್ತು? ಏನು ಗೊತ್ತಿಲ್ಲ ಸರ್, ಇವ್ರು ಹೇಳಿಬಿಟ್ಟು ಕೊಟ್ಟಿದ್ರಲ್ಲ, ಅವಾಗ ನಾನು ವಾಪಸ್ ಕೊಟ್ಬಿಟ್ಟು ಏನು ಅಂತ ಹೇಳ್ಬಿಟ್ರು ನಿಮಗೆ? ಹೇಳಿ, ಪರವಾಗಿಲ್ಲ. ಇಷ್ಟಪಡ್ತೀನಿ ಅಂತ ಹೇಳಿ ಹೇಳಿದ್ರು. ಹಾಂ, ನಾನು ಆಗಲ್ಲ ಮನೆಯಲ್ಲೇ ಒಪ್ಪಲ್ಲ, ಕೇಳಬೇಕು ಹೇಳಿ ವಾಪಸ್ ಕೊಟ್ಟು ಕಳಿಸಿದ್ರು. ಆಮೇಲೆ ನೀವು ಬಿಟ್ಟಿಲ್ಲ, ಛಲ ಬಿಟ್ಟಿಲ್ಲ? ಬೇಕು ಅಂದರೆ ಬೇಕೇ ನನಗೆ ಏನದಾಗಲಿ. ಮತ್ತೆ ಬಂದ್ರಿ ಮನೆ ಹತ್ರ? ಮತ್ತೆ ಬಂದ್ರಿ? ಫ್ರೆಂಡ್ಶಿಪ್ ಆಗಿ ಹಾಗೆ ಇರೋಣ ಮಾತಾಡ್ಕೊಂತ. ಅದೇ ಅದು ನಿಮ್ಗೆ ನಿಮ್ಗೆ ನೋಡಿ ಎಲ್ಲೂ ನಿಮ್ಗೆ ಅರ್ಥ ಆಗಿಲ್ಲ. ಎಲ್ಲಿ ಬಿಟ್ಟೋದ್ರೆ ಸಿಗಲ್ಲ. ಫ್ರೆಂಡ್ಶಿಪ್ಪಿಂದ ಮತ್ತೆ ಫ್ರೆಂಡ್ಶಿಪ್ ಅಂದ್ರೆ ಹೆಂಗೆ ಅಲ್ವಾ? ಫ್ರೆಂಡ್ಶಿಪ್ ಮಾಡಿ ಆಮೇಲೆ ಇಂಪ್ರೆಸ್ ಮಾಡಿ ಲವ್ ಮಾಡೋಣ ಅಂತ ಇಂಪ್ರೆಸ್ ತುಂಬ ಮಾಡಿರ್ತಾರಲ್ವ ಅಣ್ಣ? ಆಮೇಲೆ ಹೆಂಗೆ ಹೇಳಿದ್ರು? ಆಮೇಲೆ ನೀವು ಒಪ್ಕೊಂಡ್ರ ಅವರು? ನೋಡಿ
ಒಪ್ಕೊಂಡು ನಾವು ಮದುವೆ ಮಾಡ್ಕೋಬೇಕಂತ ಹೇಳಿ ಇರ್ಲೇ ಇಲ್ಲ ಸರ್ ನಮ್ದು ಅಚಾನಕ್ ಆಗಿ ಒಂದು ಮದುವೆ ಆಗಿರೋದು. ಮೋಸ್ಟ್ಲಿ ಅವ್ರು ಬಂದು ಆಂಬುಲೆನ್ಸ್ ಅಲ್ಲಿ ನಿಮ್ಮನ್ನು ರೌಂಡ್ಸ್ ಕರ್ಕೊಂಡು ಹೋಗಿರ್ತಾರಲ್ವಾ ಆಂಬುಲೆನ್ಸ್ ಅಲ್ಲಿ ಇಲ್ಲ ಸರ್ ಆ ಥರ ಇಲ್ಲ. ನಾವು ತುಂಬಾ ದಿನ ಇಷ್ಟ ಪಡ್ಲಿಲ್ಲ ಸರ್. ಒಂದ್ಸತಿ ಮನೇಲಿ ಸಿಕ್ಕೊಂಡು ಇಟ್ಕೊಳ್ಳಿ ಮದುವೆನೂ ಆಗ್ಬಿಟ್ಟು. ಹೌದಾ? ಮನೇಲಿ ನೀವು ಹೇಳಿದ್ರಾ? ಗೊತ್ತಾ? ಮನೆಯವ್ರು ನೋಡಿದ್ರಾ? ಇಲ್ಲ ಸರ್, ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಈ ಮನೇಲಿ ಗೊತ್ತಾಗ್ಬಿಟ್ಟು ಮದುವೆನೂ ಮಾಡ್ಬಿಟ್ಟು. ಹೌದಾ? ಮನೇಲಿ ಸಪೋರ್ಟ್ ಮಾಡಿದ್ರಾ? ಇಲ್ಲ ಇಲ್ವಾ? ನಿಮ್ಮ ಮನೇಲಿ ನಮ್ಮ ಮನೆ ಸಪೋರ್ಟ್ ಮಾಡಿ. ಎಷ್ಟು ಬೇಗ ಮದುವೆ ಆಯ್ತು ನಿಮಗೆ? ಸರ್ 9 months ಅಂದ್ರೆ ಮದುವೆ ಆಯ್ತು. ಮದುವೆ ಆಯ್ತಾ? ಸೊ ಈಗ ಎಷ್ಟು ವರ್ಷದ ಮದುವೆ ಆಗಿ? ಇವಾಗ 23 ವರ್ಷ ಸರ್. 23 ವರ್ಷ ಆಯ್ತಾ ಮದುವೆ ಆಗಿ? ತುಂಬ ಬೇಗ ಮದುವೆ ಆಗಿದ್ರೆ. ಎಷ್ಟು ಇಯರಿಗೆ ಮದುವೆ ಇದ್ರಿ ನೀವು? ನನ್ಗೆ 17 ವರ್ಷ ಆಯ್ತು ಸರ್. ಇವ್ರಿಗೆ 23 ಹೌದಾ? 23 ವರ್ಷ ಆಯ್ತು. ಸೂಪರ್. ತುಂಬ ಬೇಗ ಮದುವೆ ಆಗಿದ್ದೀರಾ. ಈಗ ಹೇಗಿದೆ ಲೈಫ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಯಜಮಾನ್ ತುಂಬ ಚೆನ್ನಾಗಿ ನೋಡ್ಕೋತಾರಾ? ತುಂಬಾ ಚೆನ್ನಾಗಿದೆ. ಯಾರು ನೀವು ಜಾಸ್ತಿ ಲವ್ ಮಾಡೋದಲ್ಲ ಇವ್ರು ಜಾಸ್ತಿ ಲವ್ ಮಾಡ್ತಾರೆ? ಇಬ್ರು ಲವ್ ಮಾಡ್ತಾರೆ. ಜಗಳಾಡಲ್ವ ಮನೆಯಲ್ಲಿ? ಒಂಚೂರು ಮನೇಲಿ ಇದ್ದೇ ಇರುತ್ತೆ ಅಲ್ವಾ? ಮನೇಲಿ ಅಂದ್ರೆ ನಾನೇ ತುಂಬಾ ಸ್ವಲ್ಪ ಕೋಪ ಮಾಡ್ಬೋದು, ಅವ್ರೇ ಮಾಡಲ್ಲ. ಅವ್ರು ಮಾಡಲ್ವಾ? ಅದು ಕಾಂಪ್ರಮೈಸಿಗೆ ಇವರೇ ಬರ್ತಾರೆ ಅನ್ಸುತ್ತೆ ಅಲ್ವಾ? ನೀವು ಕೋಪ ಮಾಡಿದ್ರೆ ಇವರೇ ಬರ್ತಾರೆ ಅನ್ಸುತ್ತೆ. ಬರ್ತಾರೆ ಸರ್. ಅಣ್ಣ ಏನು ಬರ್ತಿದ್ದೆ ಅಣ್ಣ? ನಾನು ನೆನಪಿಲ್ಲ ಸರ್. ನೆನಪಿಲ್ವಾ? ಅದೊಂದು 2 ಲೈನ್ ಸ್ಟಾರ್ಟಿಂಗ್. ಅದೇ ನಿಮ್ಗೆ ತುಂಬ ಇಷ್ಟಪಡ್ತಿದ್ದೀನಿ. ಹಾಂ ಅಷ್ಟೇ. ಓಕೆ. ನಿಮ್ದು ಅರೇಂಜ್ ಅಣ್ಣ? ಯಾರು ಅರೇಂಜ್ ಮಾಡಿದ್ದು ನಿಮ್ಮದು? ಅಲ್ಲಿದ್ದಾರೆ ನೋಡಿ ಸರ್. ಅವರೇ? ಮೂಲೆಯಲ್ಲಿ ಸರ್. ನೀವು ಯಾಕಂದ್ರೆ ನೀವೊಂದು ಲವ್ ಲಾಸ್ಟ್ ಅವ್ರು ಒಂದು ಲವ್ ಮಾಡ್ಬೋದಿತ್ತಲ್ವಾ? ನನಗೆ ಅರೇಂಜ್ ಮಾಡ್ಬೇಕಂತ ಇಷ್ಟ. ಇಷ್ಟ ಇತ್ತಾ? ಸೊ ನೀವು ಹುಡ್ಕಿಡ್ದಮ್ಮ ಹುಡುಗಿನ? ನೀವು ಹುಡುಕಿದ್ರ? ಸೊ ಅರೇಂಜ್ ಆದಮೇಲೆ ಎಷ್ಟು ವರ್ಷ ಇದೀಗ ಮದುವೆ ಆಗಿ? ನಿಮ್ಮದೇ ಸೆಲೆಕ್ಷನ್. ಅವ್ರು ಸೀದಾ ಬಂದೊಂದು ತಾಳಿ ಕಟ್ಬೇಕಷ್ಟೇ ಅವ್ರ ಕೆಲಸ. ಆಗಿರೋದು ಅಷ್ಟೇ ಸರ್. ಅಷ್ಟೇ ಆಗಿರೋದು ಸರ್ 15 ರನ್ನಿಂಗ್. ಈಗ ಸೊ ಹೆಂಗಿದೆ ಈಗ ಲೈಫ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅತ್ತೆ ಅಂದರೆ ಇಷ್ಟನಾ ನಿಮಗೆ? ಹೌದಾ? ಅತ್ತೆ ಅಂದ್ರೆ ಇಷ್ಟನಾ ಅಥವಾ ಯಜಮಾನ್ರಂದ್ರೆ ಇಷ್ಟನಾ? ಅತ್ತೆ ನೋಡಿದ್ರ ಯಜಮಾನ್ರ ಇಷ್ಟ ಅಷ್ಟೇ ಇಲ್ಲ. ನೋಡಿ ಮಾಡಿ ಕೊಡ್ಸಿದ್ರು ನೀವ್ಯಾದ್ರೂ ಯಜಮಾನ್ ಅಂದ್ರೆ ಇಷ್ಟ. ಬಿಡ್ಬೇಡಿ ಜಗಳಾಡಿ ನಾನು ಹೋದ್ಮೇಲೆ ಇಬ್ರು ಜೋಜೋರ್ ಕಿತ್ತ ಕೊಡ್ಬೇಕಾ? ಹಾ ಅತ್ತೀಗ ನಿಮ್ಗೊಂದು ಪ್ರಶ್ನೆ. ನಿಜ ಹೇಳ್ಬೇಕು ನೀವು. ನಿಮ್ಮ ಮನೆ ದೇವ್ರ ಮೇಲೆ ಆಣೆ ಹಾಕ್ತಿದ್ದೀನಿ ನಾನು. ನಿಜ ಹೇಳ್ಬೇಕು. 1 2 3 ಸೊಸೆ ಇದ್ದಾರೆ. ನಿಮ್ಮ ಫೇವ್ರೆಟ್ ಸೊಸೆ ಯಾರು? ಒಬ್ರು. ನೋ 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 ಒಬ್ಬರನ್ನೇ ಹೇಳ್ಬೇಕು. ಯಾರು ಇಲ್ಲ. ಏ ಆಂಬುಲೆನ್ಸ್ ವರ್ಕೌಟ್ ಆಯ್ತು. ನಿಮ್ಮೂರು ಜನರಲ್ಲಿ ಯಾರಿಗೆ ಅತ್ತೆ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ನೀವು ಹೇಳಬೇಕು. ನಿಮ್ಮ ಹೆಸರು ನೀವಿಲ್ಲ ಹೇಳಿದ್ರಿ. ನೀವು ಯಜಮಾನ್ ಇಷ್ಟ ಅತ್ತೆ ಇಷ್ಟ? ನಂಗೆ ಇಬ್ರು ಇಷ್ಟ. ಯಾಕೆ ಹೇಳಿ? ಅವ್ರು ಬೇರೆದವರೆಲ್ಲ ನಮ್ಮ ಸಹೋದರತೆನೆ, ಅವರು ನಮ್ಮ ರಕ್ತ ಸಂಬಂಧನೇ, ನಮ್ಮ ತಂದೆ ತಂಗಿ ಅವರು. ಈಗ ಟೈಮ್ ಆಯ್ತು, ನನಗಿರೋ ಜೋರು ಹಸುವಾಗ್ತಿದೆ. ಸೊ ನಮ್ಮ ಅಡುಗೆಯಲ್ಲಿ ಇವತ್ತೇನು ಸ್ಪೆಷಲ್ ಮಾಡ್ತೀವಿ? ಬೇಳೆ ಪಾಯಸ. ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ. ಓಕೆ ಮೇಡಮ್, ಏನು ಸ್ಪೆಷಲ್ ಮಾಡ್ತಿದ್ದೀರಿ ಇವತ್ತು? ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ. ಸೊ ಶುರು ಮಾಡೋಣ. ಆಯ್ತು. ಸೊ ಫಸ್ಟ್ ಏನು ಮಾಡಬೇಕು? ಫಸ್ಟ್ ಬೇಳೆ ಕುದಿಸ್ಬೇಕು. ಎಷ್ಟು ವಿಸಿಲು? 2 ವಿಸಿಲ್. 2 ವಿಸಿಲ್. ಸೊ ಕುದಿಸಿ ರೆಡಿ ಇದೆ. ರೆಡಿ. ಸೊ ಅದಕ್ಕೀಗ ಅದಕ್ಕೆ ಇವಾಗ ಬೆಲ್ಲ ಕುದಿಸಿ ಹಾಕಬೇಕು. ನೆಕ್ಸ್ಟ್ ಆಮೇಲೆ ರವಾನು ಫ್ರೈ ಮಾಡ್ಬೇಕು. ಮುಂಚೆ ಫ್ರೈ ಮಾಡಿ ಆಮೇಲೆ ಅದನ್ನು ಅದ್ರಲ್ಲಿ ಹಾಕೋದು. ಆಮೇಲೆ ನೆಕ್ಸ್ಟ್ ಹಾಗಾದ್ರೆ ಮಾಡಿ. ನೆಕ್ಸ್ಟ್ ಆಮೇಲೆ ತುಪ್ಪ ಹಾಕಿ ಹುರಿಬೇಕಿದು, ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೌದು ಹೌದು. ಒಂದ್ ಕಡೆ ಬೆಲ್ಲ ಕುದಿಯಕ್ಕೆ ಇಟ್ಟಿದ್ದೀನಿ. ಒಂದ್ ಕಡೆ ಬೇಳೆ 2 ವಿಸಿಲ್ ಆಗಿ ರೆಡಿ ಇದೆ. ರೆಡಿ ಇದೆ. ಸೊ ನೀವು ಸ್ವೀಟ್ ರೆಗ್ಯುಲರ್ ಆಗಿ ಜಾಸ್ತಿ ಮಾಡ್ತಿರ್ತೀರಾ ಮನೆಯಲ್ಲಿ, ಅಂದ್ರೆ ಬರೀ ಫಂಕ್ಷನ್ಸ್ ಮಾಡ್ತೀರಾ? ಫಂಕ್ಷನ್ಸ್ಗೆ ಮಾಡೋದು ಜಾಸ್ತಿ. ಸೊ ಇದು ಬಿಟ್ಟು ಬೇರೆ ಏನೆಲ್ಲ ಸ್ವೀಟ್ಸ್ ಮಾಡ್ತೀರಾ? ಗೋಧಿ ಪಾಯಸ ಮಾಡ್ತೀವಿ, ಹೋಳಿಗೆ ಜಾಸ್ತಿ ಮಾಡೋದು ಹಬ್ಬ ಎಲ್ಲ ನಮ್ಮ ಕಡೆ. ಹೋಳಿಗೆ ಮಾಡ್ತೀರಾ? ನೀವೆಲ್ಲಿ ನಿಮ್ಮ ತಾಯಿಂದ ಕಲ್ತ್ರ ಇದೆಲ್ಲ? ನಮ್ಮ ಅತ್ತೆಯಿಂದ ಕಲ್ತಿರೋದು. ಅತ್ತೆ ನೀವೇನೆಲ್ಲ ಮಾಡ್ತೀರಾ? ಬೇರೆ ನಂಗೇನು ಬರ್ತಾ ಇರ್ಲಿಲ್ಲ, ಇವಾಗೆಲ್ಲ ಕಲ್ತ್ಕೊಂಡಿದ್ದೀನಿ. ನೀವೇನೆಲ್ಲ ಅಡುಗೆ ಮಾಡ್ತೀರಾ? ಎಲ್ಲ ಮಾಡ್ತೀರಾ? ನಾನ್ ವೆಜ್ ಎಲ್ಲ ಮಾಡ್ತೀರಾ? ಮೀನ್ ಸಾರಾ? ನಿಮ್ಮ ಫೇವ್ರೇಟ್ ಅದು ಚಿಕನ್ ಮಟನ್ ಮೀನಾ? ಮೀನ್ ಫೇವ್ರೇಟಾ? ಸೇಮ್ ನಮ್ಮ ಥರನೇ. ನಮಗೂ ಮೀನು ಅಂದರೆ ಒಂಚೂರು ಜಾಸ್ತಿ ಒಲವು. ಮೀನು ಮಟನ್ ತಿಂತೀರಲ್ವ? ಇಷ್ಟ?
ಬೇಳೆ ಕುದಿಸಿಟ್ಟು ರೆಡಿ ಇದೆ ಇದು. ಮತ್ತೆ ಬೆಲ್ಲ ಹಾಕ್ಬೇಕಾ? ಸ್ವೀಟ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಹೌದು. ನೀವೇನು ಅಡುಗೆ ಮಾಡ್ತೀರಾ? ಅಡುಗೆ ಏನು ಮಾಡ್ತೀರಾ ನೀವು? ಅಯ್ಯೋ ಅವರೇ ಮಾಡೋದು ನಮ್ಮ ಮನೇಲಿ ಅಡುಗೆ ಸ್ಪೆಷಲಿಸ್ಟ್. ನಾನ್ ವೆಜ್ ಅಲ್ಲಿ ಯಾವುದು? ನಾನ್ ವೆಜ್ ಅಲ್ಲಿ ಯಾವುದು? ಮಟನ್. ಮಟನ್ ಇಷ್ಟನಾ? ಸೊ ನಿಮ್ಮಲ್ಲಿ 4 ಜನ ಇರೋದ್ರಿಂದ ಏನೇ ಫಂಕ್ಷನ್ಸ್ಗೆ ಅಡುಗೆಗೆ ಅಂತ ಒಂದು ಬಂದ್ರೆ ಒಂಚೂರು ಅಡುಗೆ ಬೇಕಾಗುತ್ತೆ. ಒಬ್ರು ಕಟ್ಟಿಂಗ್ ಮಾಡಿದ್ರೆ, ಇನ್ನೊಬ್ರು ಇನ್ನೊಬ್ರು ಅಡುಗೆ ಮಾಡೋದು ಬೇಗ ಬೇಕಾಗುತ್ತೆ. ಎಷ್ಟು ಐಟಮ್ ಆದ್ರೂ ಆರಾಮಾಗಿ ಮಾಡ್ಬೋದು. ಇದಿವಾಗ ತೆಗೆದ್ಬಿಟ್ಟು ಈ ಪಾತ್ರೆಯಲ್ಲಿ ಹಾಕ್ತೀನಿ. ಸೊ ಫ್ರೈ ಆಗಿದೆ. ಫ್ರೈ ಆಗಿದೆ. ನೆಕ್ಸ್ಟ್ ಇದು ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಳ್ಳೋದು ತುಪ್ಪದಲ್ಲಿ. ನೀವೇನೆಲ್ಲ ಅಡುಗೆ ಮಾಡ್ತೀರಾ? ಮತ್ತೆ ಮನೆಯಲ್ಲಿ ಯಜಮಾನರು ಮಾಡ್ತಾರಾ? ಅವ್ರು ಮಾಡ್ತಾರ ಅಡುಗೆ? ಹೌದಾ? ಸೊ ಸ್ವೀಟ್. ಸೊ ಅವ್ರು ಎಲ್ಲಿಂದ ಕಲ್ತರು? ಇಲ್ಲ ಮನೇಲಿ ಮಾಡ್ದೆ. ಟಿವಿ ನೋಡೋದು ಜಾಸ್ತಿ ಅವ್ರೆ. ಇದು ಫ್ರೈ ಮಾಡಿರೋದು ರವಾ ಹಾಕ್ಬೇಕು. ಹಾಕ್ಬಿಟ್ಟು ಈ ತರ ಬೇಗ ಬೇಗ ಕಲಿಸ್ಬೇಕಿದು, ಇಲ್ಲಾಂದ್ರೆ ಗಂಟಾಗುತ್ತೆ. ರೆಡಿ ಆಗಿದೆ ಪಾಯಸ? ರೆಡಿ ಆಗಿದೆ ಪಾಯಸ. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಖಂಡಿತ. ಒಂಚೂರು ಮೇಲ್ಗಡೆ ಹಾಕಿ ದ್ರಾಕ್ಷಿ ಗೋಡಂಬಿ ಎಲ್ಲ. ಆಯ್ತು. ಸಾಕು ಬಿಡಿ, ಸಾಕು ಸಾಕು. ತುಂಬಾ ಸೀರೆ ಏನಿದು? ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ ಹುಬ್ಳಿ ಸ್ಪೆಷಲಾ? ಬೆಲ್ಲ, ಆ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ, ಕಾಯಿ ಎಲ್ಲ ಸಕ್ಕದಾಗಿದೆ. ಹಾಲು ಹಾಕಿದ್ದೀರಾ? ಹಾಲು ಹಾಕಿ. ಸ್ವೀಟು ಜಾಸ್ತಿ ಇಲ್ಲ, ಮೈಲ್ಡ್ ಆಗಿದೆ. ಅದು ಬೆಸ್ಟ್. ಸಕ್ಕರೆ ಹಾಕಿಲ್ಲ ಅಲ್ವಾ? ಅದೇ ಬೆಲ್ಲ ಬೆಸ್ಟ್. ಸಕ್ಕರೆ ಜಾಸ್ತಿ ಹಾಕಿದ್ರು ಒಂಥರ. ಓಕೆ, ಈಗ ಮಾತುಕತೆ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಈಗ ಒಂದು ಚಿಕ್ಕದಾಗಿ ಆಟ ಆಡೋಣ. ಸೊ ಇನ್ನೊಂದು ಫೇವ್ರೆಟ್ ಸೆಗ್ಮೆಂಟು ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಆಟ ಏನು ಅಂತ ಹೇಳ್ತೀನಿ. ಓಕೆ, ಸೊ ಈ ಆಟ ಪಿಕ್ಷನರಿ, ಏನಿಲ್ಲ. ನಾನು ಯಾವುದಾದ್ರೂ ಒಂದು ವರ್ಡ್ಸ್ ಆಗಿರಲಿ, ವಿಷಯ ಆಗಿರಲಿ, ಏನಾದರೂ ಅವ್ರ ಹತ್ರ ಹೇಳ್ತೀನಿ. ಅವ್ರನ್ನ ಡ್ರಾ ಮಾಡಿ ತೋರಿಸ್ತಾರೆ. ನೀವು ಅದೇನು ಅಂತ ಎಕ್ಸಾಕ್ಟ್ಲಿ ಇರಬೇಕು. ಓಕೆನಾ? ಡನ್. ಇದೇನು ಗೊತ್ತಾಗಲ್ಲ, ಮಾಡಕ್ಕಾಗೋದಿಲ್ಲ ಅವ್ರಿಗೆ. ಕಿಡ್ನಿ ಕಿಡ್ನಲ್ಲಿ ಇದು ಲಿವರ್. ಕರೆಕ್ಟ್. ಈಗ ಮುಂದೆ ಕನ್ನಡದಲ್ಲಿ ನಮ್ಗೆ ಗೊತ್ತಾಗೋದು ಇನ್ನು ಸ್ವಲ್ಪ ಮುಂದೆ ಹೋಗ್ರಿ. ಅದು ಕರೆಕ್ಟ್. ರೊಮ್ಯಾನ್ಸ್ ಇನ್ನು ಮುಂದೆ ಹೋಗಿ. ಅದೇ ಒಂದು ನಿಮಿಷ ತುಂಬಾ ನಿಯರ್ ಇದ್ದೀರಾ. ಆ ಒಂದು ಅದು ಬೇಕಾದ್ರೆ ಡ್ರಾಯಿಂಗ್ ಮಾಡಿ ಒಂದು ಬೇಕಾದ್ರೆ ಗೊತ್ತಾಗ್ಲಿಕ್ಕೆ. చేసి డ్రా చేయి. ಓಕೆ, ಫಸ್ಟ್ ಯಾರನ್ನ ಹೇಳಿದ್ ನೀನು? ಏನ್ ಹೇಳಿದೇನ? ಇದು ಯಾವ್ದನ್ನ? ಕಿಡ್ನಿ ಹಿಂಗಿರುತ್ತೆ. ಓ, ಕಿಡ್ನಿಗೊಂದು ಕನೆಕ್ಷನ್ ಇಲ್ವೇನಣ್ಣ? ಆ ಕೋಳಿದು ಕಿಡ್ನಿ ಆದ್ರೂ ಚೆನ್ನಾಗಿರುತ್ತೆ. ಇದು ನೋಡಿ ಮೇಡಮ್, ಏನಿದು? ಇದು ಕಣ್ಣು, ಇದು ಮೂಗು ಇಲ್ಲಿರುತ್ತೆ ಮೇಡಮ್, ಕೆನ್ನೆಲ್ಲಿರುತ್ತೆ ಮೂಗು. ತುಟಿ ನೋಡ್ರಿ ಚೆನ್ನಾಗಿದೆ. ಕಿಡ್ನಿ ಅಂದ್ಬಿಟ್ಟಲ್ಲ ಮಗ. ನೋಡಿ,
ಎಸ್ ನನಗೆ ಗೊತ್ತಾಯ್ತಿದ್ದು ಚಿಕನ್ ಪಾಕ್ಸ್. ಮ್ಯಾಂಗೋ. ಧಾರವಾಡೆ ಪೇಡೆ ಲಡ್ಡು ಅಲ್ಲ ಅವು ನೀವು ಬೇರೆ ಮಾತಾಡ್ಬೇಡಿ ಧಾರವಾಡ ಪೇಡನಾ? ಮೋತಿಚೂರ್ ಜಾಮೂನ್ ಜಾಮೂನ್. ಜಾಮೂನ್ ಗುಲಾಬ್ ಡ್ರೈ ಜಾಮೂನಾ? ಡ್ರೈ ಜಾಮೂನಾ? ಇದು ಅಲ್ಲ ಇದು ಡ್ರೈ ಹಣ್ಣು, ಇದ್ರಲ್ಲಿ ಏನಿಲ್ಲ ಡ್ರೈ ಆಗಿ ಇದು ಡ್ರೈ ಮಾಡಿ ಬಿಸಿಲಲ್ಲಿ ಇಟ್ಟಿದ್ದಾರೆ. ಕುಡಿ ಇಷ್ಟಿರೋದು ಈಗ. ಯಾರು ಗೊತ್ತಾಗಲ್ಲ ಬಿಡು. ಹಂಗ ಅಂತೀರ ನೀವು ತೋರಿದ ತಕ್ಷಣ ಪಟ್ಟ ಅಂತ ಹೇಳ್ತಾರೆ ನೋಡಿ. ಈಗ ಯಾರ ಹೇಳ್ತಾರೆ ನೋಡ್ಬೇಕು ಅದನ್ನ ಯಾರು ಗೆಸ್ ಮಾಡ್ತಾರೆ? ತಿನ್ನೋದೇ ಮಗ ಇದು, ತಿನ್ನೋದೆ. ಬಿಲ್ಡಿಂಗ್ ಓ ಏ ಸಖತ್ ನಿಜವಾಗ್ಲೂ ಚೆನ್ನಾಗಿ ಆಕ್ಚುಲಿ ಆರಾಮಾಗಿ ಗೆಸ್ ಮಾಡ್ತಾರೆ ಅವ್ರು. ನೀವ್ ಹಂಗ ಅನ್ಕೊಂಡಿದ್ದೀರಾ? ಸರ್ ಈಗೂ ಅವ್ರದ್ದು ಹ್ಯಾಂಡ್ ರೈಟಿಂಗ್ ನೋಡ್ಬೇಕು ನೀವು. ಅವ್ರು ಬಿಟ್ಟು ಕಾಲೇಜ್ ಬಿಟ್ಟು ಎಷ್ಟು ವರ್ಷ ಆಯ್ತಲ್ಲ, ಈಗೂ ಮಕ್ಕಳು ಬರಂಗಿಲ್ಲ ಯಾರು. ರಫ್ ಆಗಿ ಮಾಡಿದ್ರು, ಡೀಟೇಲಿಂಗ್ ಡ್ರಾಯಿಂಗ್ಸ್ ಇದ್ದಾರೆ. ನನಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೀಟೇಲಿಂಗ್ ವರ್ಕ್ ನೋಡ್ರಿ, ಒಬ್ಬೊಬ್ಬೊಬ್ಬೊಬ್ಬ ಅಯ್ಯಯ್ಯೋ. ಅದು ನೀವು ನೋಡಿದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗೆ ನೀವು ಹೇಳ್ತೀರಾ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಿದ ತಕ್ಷಣ ಹೇಳ್ತಾರೆ 3, 2, 1 ಕಿಚನ್ ರೂಮ್ ಅಕ್ಕ ಯಾರೋ ತಿನ್ಲಿಕ್ಕೆ ಹೊಂಟ. ಅದೇ ತಿನ್ಲಿಕ್ಕೆ ಹೊರ್ಟಿರೋದು. ಹೋಟೆಲ್ ಹ? ಗಾರ್ಡನ್ ಅಲ್ಲ ಹೇಳಿ ಬ್ರೋ, ಇಷ್ಟು ಈಸಿ ಆಗಿದೆ. ಸುಮ್ಮನೆ ನೀವು ಸುಮ್ಮನೆ ನೋಡೋರು ಹೇಳ್ತಾರೆ ನೋಡುವ, ಯಾರು ಹೇಳ್ತಾರೆ ನೋಡುವ. ಮಳೆ ಬರಾಕತ್ತಿರ್ತಲ್ಲ. ಹೌದೌದು, ಈಗ ಬಿಸಿಲಿದೆ ಮತ್ತೆ ಈಗ ಸೀಸನ್ ಸ್ಟಾರ್ಟ್ ಅಲ್ವಾ ಮಳೆದು. ಟೇಬಲ್ ಮೇಲೆ ಏನೋ ಇಟ್ಟಿದ್ದಾರೆ. ಬಾರ್ ಶಾಪ್ ಮಳಿ ಬರ ಅಂತಿದ್ರೆ ನಂಗೆ ಬೇಕು ಅಂತಾನೆ ಡವ್ ಮಾಡ್ತವ್ರ ಅಂತ ಅನ್ಸುತ್ತೆ ನಂಗೆ. ಇದು ಇಷ್ಟು ಡೀಟೇಲಿಂಗ್ ಆಗಿದೆ ನೋಡಿ. ಜೋಕಾಲಿ ನೋಡೆಲ್ಲ ಅವ್ರು ಆಂಟಿ ಒಂಚೂರು ಬಂದ್ರು, ನೀವು ಒಂಚೂರು ನಿಯರ್ ಬೈ ಬಂದ್ರಿ. ಇದು ಮದ್ವೆ ನಡೀತಾ ಇದೆ, ಅಲ್ಲಿ ಊಟಕ್ಕೆ ಏನೋ ಅರೇಂಜ್ಮೆಂಟ್ ಮಾಡಿ. ಡೆಕೋರೇಷನ್ ಮಾಡಿ ಫಸ್ಟ್ ನೈಟ್. ಸಾರಿ ಮಗ, ಕರೆಕ್ಟ್ ಇದೆ. ಹೌದು, ನಾನು ರಾಂಗ್ ಅಂತ ಪ್ರೂವ್ ಮಾಡ್ತೀನಿ. ಕೊಡಿ ಮೇಡಮ್, ಇನ್ನು ಮದುವೆಗೆ ರೆಡಿ ಆಗಿದೆ. ನಾನು ಡೀಟೇಲಿಂಗ್ ಹೇಳ್ತೀನಿ ನೋಡಿ. ರಾತ್ರಿಯ ಚಂದಿರ ತಂದ ಹುಣ್ಣಿಮೆ ರಾತ್ರಿ ನೋಡಿ. ಮಂಚಕ್ಕೆ ಡಿಸೈನ್ ನೋಡಿ, ಹೂ ಬಿಟ್ಟಿರೋದು ನೋಡಿ. ಮಂಚಕ್ಕೆ ಹೂ ಬಿಟ್ಟಿದ್ದಾರೆ ಮೇಲೆ ಅಂತ. ಮೇಡಮ್ ಇದು ಯಾವ ಹೂವು? ನಿಮ್ ಹೂ ಮಲ್ಲಿಗೆ. ಇರಲಿ ನೋಡಿ, ಇಲ್ಲೋ ಬಣ್ಣ ಜಿಗಿತವನೆ, ಜಿಗ್ಚಾಕ್ ರೆಡಿ ಆಗಿ ಆಯ್ತಾ. ಇಲ್ಲಿ ನೋಡಿ, ಹಾಲು, ಸ್ವೀಟು, ಡ್ರೈ ಫ್ರೂಟ್ಸು, ಹೂ, ಒಂದು ರೋಸ್ ಬರಿಟ್ಟಿದ್ದಾರೆ. ಇಷ್ಟು ಡೀಟೇಲಿಂಗ್ ಆಗಿದೆ, ಗೊತ್ತಾಗ್ಬೇಕಲ್ವ ನಿಮಗೆ. ಬಟ್ ಸೂಪರ್ ಮೇಡಮ್, ಆಕ್ಚುಲಿ ಚೆನ್ನಾಗಿ ಡೀಟೇಲಿಂಗ್ ಕ್ರಿಯೇಟಿವಿಟಿ ಇದೆ ಅಲ್ಲ, ಚೆನ್ನಾಗಿ ಮಾಡಿದ್ರು. ನಂಗೆ ಆಕ್ಚುಲಿ ಈ ಹೂವಲ್ಲಿ ಮತ್ತೆ ಈ ಐಟಮ್ಸ್ ಅಲ್ಲಿ ಫುಲ್ ಖುಷಿ ಆಯ್ತು. ಓಕೆ, ನೆಕ್ಸ್ಟ್. ಕರೆಕ್ಟ್, ಎಲಿಫೆಂಟ್ ಕರೆಕ್ಟ್. ಜೊತೆಗೆ ಇನ್ನೊಂದೇನಿದೆ, ಏನೋ ಒಂದು ಹೈಲೈಟ್ ಆಗಿದೆ. ಪ್ರೆಗ್ನೆಂಟ್ ಎಲಿಫೆಂಟ್. ಕರೆಕ್ಟ್, ಎಲಿಫೆಂಟ್ ವಿತ್ ಬಿಗ್ ಟೇಲ್. ಕನ್ನಡದಲ್ಲಿ ಹೇಳ್ಬೇಕು ಅದನ್ನೇ. ದೊಡ್ಡ ಬಾಲ. ಇನ್ನು ನಾಯಿ ಬಾಲ ಡೌಟ್. ನಿಯರ್ ಬೈ ನೀವು ಹೇಳಿದಿರ ಆನ್ಸರ್. ಆನೆ ಬಾಲ. ಎಕ್ಸಾಕ್ಟ್, ಸೂಪರ್.
ಫಾಸ್ಟ್ ರೈಡ್ ಹಾ ಕುದುರೆ ಕುದುರೆ ಸವಾರಿ ಸುಮ್ಮನೆ ಅವ್ರು ಬರ್ತಾರೆ ಹೇಳ್ತಾರೆ ಕುದುರೆ ಡೌನ್ ಗೆಸ್ ಮಾಡಿ ಎಲ್ಲ ಡಾಂಕಿ ಸವಾರಿ ಫಾಸ್ಟ್ ಅಲ್ಲೇ ಅದೇ ಕುದುರೆ ಮೇಲೆ ಅದೇ ಒಬ್ರು ಹೋಗ್ತಾ ಇದ್ದಾರೆ ಕುದುರೆ ಸವಾರಿ. ರಾಜ ಇರ್ಬೋದಾ? ಕನ್ನಡಿ ಕುದುರೆಗೆ ಕುದುರೆ ಮುಖ ಇಲ್ಲ ಅದು. ಮುಖ ಮಾಡಕ್ಕೆ ಬರಲಿಲ್ಲ ನನಗೆ ಮುಖ ಮಾಡಕ್ಕೆ ಕ್ಯಾಮಲ್ 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 ಎಲ್ಲ ಕುದುರೆನೆ. ಕುದುರೆನೆ ಕುದುರೆನೆ ಕುದುರೆ ಮೇಲೆ ಕುದುರೆ ಸವಾರಿ. ಹಾರ್ಸ್ ರೈಡರ್ ಹಾರ್ಸ್ ರೈಡರ್ ಅಲ್ಲ, ನಿಯರ್ ಬೈ ಇದ್ದೀರಾ, ತುಂಬ ನಿಯರ್ ಬೈ ಇದ್ದೀರಾ. ನಿಮ್ಮ ನಿಯರೇ ಇದೆ ಇದು, ನಿಮ್ಮ ನಿಯರೇ ಇದೆ, ತುಂಬ ನಿಮ್ಮ ನಿಯರೇ ಇದೆ, ಎಷ್ಟು ಹೇಳ್ಬೋದು ನಾವು. ರಾಣಿ ಚೆನ್ನಮ್ಮ. ಸೂಪರ್. ಆದ್ರೂ ಹೆಂಗೋ ಯಾವುದು ಏನ್ ಮಾಡಕ್ ಬರ್ಲಿಲ್ಲ, ಸುಮ್ನೆ ಏನೋ ಒಂದ್ ಮಾಡ್ಬೇಕಂತ ಹೇಳಿ ಮಾಡಿ. ಅಂಗವಿಕಲ ಕುದುರೆ ಅದು. ಚೆನ್ನಾಗಿದೆ. ಇದು ಐತಿ, ಅವ್ರು ಹೆಂಗ್ ಗೆಸ್ ಮಾಡ್ತಾರೆ ಏನಂತ ಹುಡುಗ ಹುಡುಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎರಡು ವರ್ಡ್ ಡ್ಯಾನ್ಸ್ ಡ್ಯಾನ್ಸ್, ಕಪಲ್ ಡ್ಯಾನ್ಸ್. ಲವರ್ಸ್. ಹುಡುಗಿ ಅವನು ಹೇಳ್ದ ಹುಡುಗ ಹುಡುಗಿ ಅಂತ ಹೇಳ್ದ. ಮೋಸ್ಟ್ಲಿ ಹುಡುಗಿ ಸೆಟ್ ಮಾಡ್ಕೊಂಡು ಹೊಂಟಾಳ. ಹುಡುಗ ಹುಡುಗಿ ಡ್ಯಾನ್ಸ್ ಮಾಡ್ತಾರೆ. ಪೆಪ್ಪು ದೊಡ್ಡಮ್ಮ ಅದೇ ಬೇರೆ ಚೊಪ್ಪದಂತೆ ಅದೇ ಬೇರೆ ಕರೆಕ್ಟ್ ಕರೆಕ್ಟ್ ನೀವು ಹೇಳಿದ ಆನ್ಸರ್ ಕರೆಕ್ಟ್. ಗಂಡ ಹೆಂಡತಿ. ಹಾ ಅಷ್ಟೇ ಕರೆಕ್ಟ್ ಐತಿ. ಗಂಡ ಹೆಂಡತಿ. ಯಾರು ಪತ್ನಿನ. ಅದು ಯಾರು ಬರ್ತಾರೆ ಏನು ಹೇಳ್ತಾರೆ ಹೆಂಗೆ ಹೇಳ್ತಾರೆ. ಗಂಡ ಹೆಂಡತಿ ಪತ್ನಿ ಎಲ್ಲ ಒಂದೇ ಆಗ್ತೈತಿ. ಅದೇ ಜನ್ಮದ ಜೋಡಿ. ಜನ್ಮದ ಜೋಡಿ. ಆನ್ಸರ್ ನೀವು ಹೇಳಿದ್ದೀರಾ, ನೀವು ಗಂಡ ಅಂತ ಹೇಳಿದ್ರಲ್ವಾ, ಆನ್ಸರ್ ಹೌದು. ಬಟ್ ಅದು ಚಿತ್ರ ಬಿಡಿಸಿದಾಗ ಅವ್ರು ಹೆಂಗೆ ಹೇಳ್ತಾರೆ ಅದನ್ನೇ. ದಂಪತಿ. ಈಗ ನಾ ಹೇಳ್ಬೇಕಂದ್ರೆ ಏನ್ ಹೇಳ್ತೇನೆ ಅಂತ. ಅವ್ರು ಹೇಳ್ಬೇಕಂದ್ರೆ ಇದನ್ನ ಏನು ಹೇಳ್ತಾರೆ. ಹಾ ಈಗ ನಾನ್ ಹೇಳ್ಬೇಕದನ್ನ ಆನ್ಸರ್ನ ಅವ್ರು ಹೇಳಿದ್ರೆ ಅದನ್ನ ಈ ಆನ್ಸರ್ನ ಗಂಡ ಹೆಂಡ್ತಿನ ಏನು ಹೇಳ್ತಾರೆ. ಅಪ್ಪ ಅವ್ವ. ಅಲ್ಲ, ಈಗ ನೀವಿಬ್ರು ಗಂಡ ಹೆಂಡ್ತಿ ಅಲ್ವಾ. ನಾನು ನಿನ್ನ ಮದುವೆ ಆಗ್ತೇನೆ. ನಾನು ನೀನು ನಾನು ಈ ತಾಲಿ ಕಟ್ಟೆ. ನಾನು ನೀನು. ಫಸ್ಟ್ ಕರೆಕ್ಟ್. ನಾನು ನೀನು. ಅಲ್ಲ ನೋಡಿ, ನಾನು ಹಾ ನಾ ಹೇಳಿದ್ರೆ ಹೆಂಗಿರ್ತೈತಿ. ನಾನು ನಿನ್ನ ಅದ್ರ ನೆಕ್ಸ್ಟ್ ಇನ್ನೊಂದು ಹೇಳು. ನಾನು ನಿನ್ನ ಅದು ಇನ್ನೊಬ್ರಿಗೆ ಹೇಳಿದ್ರೆ ನಿನ್ನ ಹೆಂಡತಿ. ಅದೇ ರಿವರ್ಸ್ ಮಾಡಿ ಹೇಳ್ಬೇಕು ಅಷ್ಟೇ. ನನ್ಗೆ ನೀನು ತಾಲಿ ಕಟ್ಟೆ. ನೀನೇ ನನ್ನ ಗಂಡ. ಇವಾಗ ತಾಳಿ ಕಟ್ಲಿಕ್ಕೆ ಹೊರಟಿದ್ದಾನೆ ಅಲ್ಲ. ನೀವೇ ನನ್ನ ಯಜಮಾನ್ರು. ನಾನು ಈಗ ಅಂದೇನೆ ಅದು ನೀವು ರೀಚ್ ಆಗಿದೆ. ಕರೆಕ್ಟ್. ನಾನೇ ನೀನು ಹೇಳಿ. ಅದನ್ನೇ ಇವ್ರಿಗೆ ಹೇಳಿದ್ರೆ ಅದು ಹೇಳ್ದೆ ಅದು. ನಾನು ನಿನ್ನ ಗಂಡ ನಾನು ನಿನ್ನ ಗಂಡು. ನಾನು ನೀನು ಜೋಡಿ. ಗಂಡು ಕಾದು ಗಂಡ. ನಾನು ನಿನ್ನ ಗಂಡ. ಕರೆಕ್ಟ್, ಸೂಪರ್ ಆನ್ಸರ್. ನಾನು ನನ್ನ ಗಂಡ. ಸೊ ಓಕೆ, ಒಂದು ಆಟ ಆಡಿದ್ವಿ, ಈಗ ಇನ್ನೊಂದು ಆಟ. ಸೊ ಎರಡು ಪೇರ್ ಆಡ್ತೀರಾ, ಒಬ್ಬೊಬ್ಬರಿಗೆ ಒಂದೊಂದು ನಿಮಿಷ ಟೈಮ್ ಇರುತ್ತೆ ಅಷ್ಟೇ. ಸಿಂಪಲ್ ಆಟ. ನಿಮ್ಮ ಕಣ್ಮುಂದೆ ಕಾಣಿಸ್ತಿದೆ ಅಲ್ವಾ, ಲಿಪ್ಸ್ಟಿಕ್ ಕಾಣಿಸ್ತಿದೆ, ಪೌಡರ್ ಕಾಣಿಸ್ತಿದೆ, ಆಮೇಲೆ ಹಣೆಬೊಟ್ಟು ಕಾಣಿಸ್ತಿದೆ, ಸ್ಟಿಕ್ಕರ್ ಕಾಣಿಸ್ತಿದೆ. ಸೊ ಸಿಂಪಲ್. ಸೊ ನೀವು ಆ ಬ್ಲೈಂಡ್ ಫೋಲ್ಡ್ನ ಕಣ್ಣಿಗೆ ಹಾಕ್ತೀರಾ, ಆಮೇಲೆ ಲಿಪ್ಸ್ಟಿಕ್ ಏನಿದೆ ತೆಗೆದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀರಾ, ಬೊಟ್ಟೆ ಅಪ್ಲೈ ಮಾಡ್ತೀರಾ, ಅಷ್ಟೇ. ಒಂದು ನಿಮಿಷದಲ್ಲಿ ಮಾಡಬೇಕಾದ್ರೆ ಪೌಡ್ರ್ ಹಚ್ಚಬೇಕು. ಸೊ ಫಸ್ಟು ನೀವೇ. ಓಕೆ, ಟೈಮ್ ಸ್ಟಾರ್ಟ್ಸ್ ನೌ.
ತುಟಿ ಆಪರೇಷನ್ ಮಾಡ್ತಿದ್ದೀರಾ? ಏನ್ ಸರ್ ಏನ್ ಸರ್ ಹಿಂಗೆಲ್ಲ ಮೇಕಪ್ ಮಾಡ್ತೀರಾ? ಪ್ರೊಫೆಷನಲ್ ಮೇಕಪ್ ಮೇಡಮ್ ನೋಡಿ ನೋಡಿ. ಈಗ ನೀವು ಹಿಂಗೆ ಟಾಸ್ಕ್ ಇದೆ, ಅವ್ರ ಬೈಕಲ್ಲಿ ಕೂರಿಸಿ ಚೆನ್ನಮ್ಮ ಸರ್ಕಲ್ ಫುಲ್ ಓಡಿಸ್ಕೊಂಡು ಬರ್ಬೇಕು. ಹಾ ಎಸ್, ನೋಡಿದ್ರಲ್ಲ ಹೆಂಗಿದ್ದೀರಾ, ಹೆಂಗ್ ಕಾಣಿಸ್ತಿದ್ದೀರಾ? ಹಂಗಾರೆ ನೆಕ್ಸ್ಟ್ ನೀವೇ ಮೇಕಪ್ ಮಾಡ್ಬೇಕು ಹಿಂಗೆ ಅವ್ರಿಗೆ. ಓಕೆ, ನೆಕ್ಸ್ಟ್ ಮೊದಲನೇ ಜೋಡಿ ಆಟ ಮುಗಿಸಿದ್ದಾರೆ. ಸೊ ನೆಕ್ಸ್ಟ್ ಜೋಡಿ ಬಂದದ್ದು ಹೆಂಗ ಆಡ್ತಾರೆ, ಹೆಂಗ್ ಮೇಕಪ್ ಮಾಡ್ತಾರೆ ನೋಡೋಣ ಬನ್ನಿ. ಓಕೆ, ನಮ್ಮ ಮೊದಲನೇ ಜೋಡಿ ತಗೊಂಡಿರೋ ಟೈಮ್ 2 ನಿಮಿಷ 1 ಸೆಕೆಂಡು. ಸೊ ಎರಡನೇ ಜೋಡಿ ಆಟಕ್ಕೆ ರೆಡಿ ಆಗಿದ್ದಾರೆ. ಟೈಮ್ ಸ್ಟಾರ್ಟ್ಸ್ ನೌ. ಈಗ ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಹೇಳಿ, ಕಷ್ಟ ಆಗುತ್ತಲ್ವ ಈಗ ಹೇಳಲಿಕ್ಕೆ? ಹೇಳಿ ಐ ಲವ್ ಹೇಳಿ. ಐ ಲವ್. ಓಕೆ ಮೇಡಮ್, ಈಗ ನಿಮ್ಮ ಮುಖ ನೀವು ನೋಡ್ಬೇಕೀಗ. ರೆಡಿ 3 2 ನೋಡ್ಲಿಕ್ಕೆ ಇಷ್ಟ ಅಲ್ಲ ಪಾಪ. ರೆಡಿ 3 ಕೈ ತೆಗಿ. ಚೆನ್ನಾಗೈತೆ. ಚೆನ್ನಾಗಿದೆ. ಅವರಪ್ಪ ಮೇಕಪ್ಗಿಂತ ಈ ಮೇಕಪ್ ಚೆನ್ನಾಗಿದೆ. ಸರ್ ನೀವು ಬನ್ನಿ. ಸೊ ವೋಟಿಂಗು. ಸೊ ಇಬ್ರು ಮೇಕಪ್ ಹಚ್ಕೊಂಡು ಕೂತಿದ್ದಾರೆ, ಸುಂದ್ರಿ ಅಂದ್ರು. ಸೊ ಅತ್ತೆ, ನಿಮ್ಗೆ ಇಬ್ರಲ್ಲಿ ಯಾರ್ದು ಇಷ್ಟ ಆಗಿದೆ? ಯಾರಿಗೆ ನೀವು ವೋಟ್ ಮಾಡ್ತೀರಾ? ಪರವಾಗಿಲ್ಲ. ಹೌದಾ? ಓಕೆ, ಒಂದು ನೋಟು ಇವ್ರಿಗೆ ಬಿದ್ದಿದೆ, ನೀವು ಹೇಳಿ. 2 ನೋಟು ಇವ್ರಿಗೆ ಬಿದ್ದಿದೆ, ನೀವು ಹೇಳಿ. 3ನೇ 3 ನೋಟು ಇವ್ರಿಗೆ ಬಿದ್ದಿದೆ, ನೀವು ಪುಟ ನೀವು ಹೇಳಿ. 5 ನೀವು ಹೇಳಿ. 6 ನೀವು ಹೇಳಿ. 7 ನೀವು ಹೇಳಿ. 8 ನೀವು ಹೇಳಿ. ನೀವು ಹೇಳಿ. 9 ಅಣ್ಣ ನೀವು ಹೇಳಿ. ಅವರು ಓವರಾಲ್ ಸೋತಿರ್ಬೋದು, ಬಟ್ ನಿಮಿಷದಲ್ಲಿ ಗೆದ್ದರು ಅವರು. ಸೂಪರ್. ಸೊ ವಿನ್ನರ್ ಬೇರೆ ಯಾರಲ್ಲ,
ನಿಮ್ಮ ಹೆಸರು ರಾಧಾ. ಸೊ ವಿನ್ನರ್ ಬೇರೆ ಯಾರಲ್ಲ, ನಮ್ಮ ರಾಧಾ ಅವರು. ಬರ್ರಿ ಜೋರ ಚಪ್ಪಾಳೆ. ಓಕೆ ಸರ್. ಮೇಡಮ್ ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಯಾಕಂದ್ರೆ ತುಂಬಾ ಚೆನ್ನಾಗಿ ಮನೇನ ಮೇಂಟೈನ್ ಮಾಡ್ಕೊಂತಾರೆ, ಎಲ್ಲಾರನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ತಾರೆ, ಎಲ್ಲಾರನ್ನು ಫ್ಯಾಮಿಲಿಯಲ್ಲಿ ಎಲ್ಲ ನಮ್ಗೆ ಮನೇನ ಚೆನ್ನಾಗಿ ನೋಡ್ಕೊಂತಾರೆ. ಓಕೆ. ಮಕ್ಕಳನ್ನಾಯ್ತು, ಎಲ್ಲ ನಮ್ಮ ತಮ್ಮಂದಿರನ್ನಾಯ್ತು, ಅವ್ರ ಮನೆಯವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಹೌದಾ? ಅದಕ್ಕೆ ತುಂಬಾ ಇಷ್ಟ. ಅದೇ ಯಾಕೆ ಅವ್ರು ನಿಮ್ಗೆ ಇಂಪಾರ್ಟೆಂಟ್ ಅಷ್ಟು? ನಿಮ್ಮ ಲೈಫಿಗೆ ಯಾಕೆ ಇಂಪಾರ್ಟೆಂಟ್ ಅವರು? ನಮ್ಮ ಲೈಫ್ ಸ್ಟಾರ್ಟ್ ಆಗಿದ್ದೆ ಅವರಿಂದ. ಹ್ಞೂ. ಅಂದ್ರೆ ಮನೆಯನ್ನ ಒಟ್ಟುಗೂಡಿಸ್ಕೊಂಡು ಇಟ್ಟಿದ್ದಾರೆ ಅವರು. ಹೌದಾ? ಯಾವುದೇ ತರ ಇದು ಆಗ್ಲಾರ್ದಂಗೆ ಮನೆಯಲ್ಲಿ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೂಪರ್. ಅಮ್ಮ ನೀವು ಹೇಳಿ. ಮನೆಗೆ ದೊಡ್ಡ ಸೊಸೆ ಹಾಂ ಎಲ್ಲ ಚಲೋ ನೋಡ್ಕೊಂತಾಳೆ. ಎಲ್ಲರೂ ಹಾಂ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದವ್ರು ಹೋದವ್ರೆಲ್ಲ ಚಲೋ ಚೆನ್ನಾಗಿ ನೋಡ್ಕೋತಾರೆ. ಓಕೆ ಅಕ್ಕ ನೀವು ಹೇಳಿ. ನಾವು ಅಂದ್ರೆ ಅಣ್ಣನ ಹೆಂಡತಿ ಭಾವನ ಹೆಂಡತಿ ತರ ಇಲ್ಲ, ಸ್ವಂತ ಅಕ್ಕ ತಂಗಿರ್ತಾ ಇದ್ದೀರಾ? ಹಾಂ. ಯಾರು ಭೇದ ಭಾವ ಮಾಡಲ್ಲ. ಎಲ್ಲರೂ ಬೇಕಂತಾರೆ. ಸೂಪರ್ ಇದೇ ತರ ಒಗ್ಗಟ್ಟಾಗಿರ್ತೇವೆ. ಸೂಪರ್ ಸೂಪರ್ ಸೂಪರ್. ಓಕೆ ಬ್ರೋ ನೀವು ಹೇಳಿ. ಚೆನ್ನಾಗಿ ನೋಡ್ಕೊಂತಾರೆ ಅವ್ರು. ಮದುವೆ ಆದಾಗಿಂದ ಅವ್ರ ಮದುವೆ ಆದಮೇಲೆ ನಾನು ಊರಲ್ಲಿ ಇದ್ದಿಲ್ಲ, ಬೆಂಗಳೂರಲ್ಲಿದ್ದೆ. ಚೆನ್ನಾಗಿ ನೋಡ್ಕೊಂತಾರೆ. ಅಣ್ಣ ಹೇಳಿ. ಸರ್ ನಮ್ಮ ಅತ್ತಿಗೆ ಅವರು ಸುಮಾರು ಒಂದು ಹೆಚ್ಚಿಕೊಂಡು ಒಂದು 30 ವರ್ಷದಿಂದ ನೋಡ್ತಿದ್ದಾರೆ ನಾವು. ಅವರು ಹೆಂಗೆ ಅಂತಂದ್ರೆ ನಮ್ಮ ಮನೆಗೆ ನಮ್ಮ ಅವ್ರು ಬಿಟ್ಟರು ಅವರು ಸೂಪರ್ ಸೂಪರ್ ಸೂಪರ್. ದೊಡ್ಡ ಸ್ಥಾನ, ಮೇನ್ ಸ್ಥಾನ ಅಂತಂದ್ರೆ ಅವ್ರಿಗೆ ಡಿಸಿಷನ್ ತಗೊಳ್ಳೋದು ಏನಾದರೂ ಅವ್ರು ಹೆಂಗದಾರ ಅಂತಂದ್ರೆ ನಾವು ಸಣ್ಣವ್ರು ಇದ್ದಾಗ ನೋಡೋದು. ನನಗಾಯ್ತು, ನಮ್ಮ ತಂಗಿಗಾಯ್ತು, ನಮ್ಮ ಆಯಣ್ಣರು, ದೊಡ್ಡವರು, ಹುಟ್ಟಿದ ಮಕ್ಕಳಿಗೆಲ್ಲ ಭಾಳ ಭಾಳ ಕ್ಲೋಸ್ಲೆ, ಭಾಳ ಪ್ರೀತಿಲೇ ನೋಡ್ಕೊಂತಾರೆ. ಸೂಪರ್. ನೀವು ಹೇಳಿ. ಮತ್ತೆ ಪ್ರೀತಿಲಿಂದ ನೋಡ್ಕೊಂತಾರೆ. ಒಂಥರ ಇದು ಇಲ್ಲ ಅವ್ರಿಗೆ, ನೋಡ್ಕೋಬಾರ್ದು ಅನ್ನೋ ಬುದ್ಧಿನೂ ಇಲ್ಲ, ಒಳ್ಳೆ ಬುದ್ಧಿ ಇದೆ. ನಾವು ಒಂಥರ ಫ್ರೆಂಡ್ಸ್ ಗತೆ ಇರ್ತೀವಿ ನಮ್ಮ ಮನೆಯಲ್ಲಿ ಎಲ್ಲರೂ. ಓಕೆ ಓಕೆ ಸೂಪರ್. ಪುಟ್ಟ ಹೇಳಿ ಏನಾದರೂ. ನಮ್ಮ ಅಣ್ಣವ್ರಕ್ಕಿಂತ ನಂಗೆ ಭಾಳ ಪ್ರೀತಿ ಮಾಡ್ತಾರೆ. ನಂಗೆ ಮಮ್ಮಿ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ನಾನು ಮಾಡಿದ್ದಕ್ಕೆ ಅವರೆಲ್ಲ ತರ್ಕೊಂಡು ಹೋಗ್ತಾರೆ, ಬೇರೆ ಯಾರು ಇದು ಮಾಡಲ್ಲ. ಹೌದು. ಅದಕ್ಕೆ ಭಾಳ ಚಲೋ ಇದ್ದಾರಾ? ಇದೆ ಅವ್ರ 3 ಮಂದಿ ಪಿಲ್ಲರ್ ನಮ್ಮ ಫ್ಯಾಮಿಲಿ. 3 ಪಿಲ್ಲರ್ಸ್ ಆ ಫ್ಯಾಮಿಲಿಗೆ. ಸೋ ನೈಸ್. ಮೇಡಮ್ ನೀವು ಹೇಳಿ ಏನಾದರೂ ಫ್ರೆಂಡ್? ಕ್ಲೋಸ್ ಫ್ರೆಂಡ್. ಹೌದಾ? ಪ್ರೀತಿ ಮಾಡ್ತಾರೆ. ಹೌದಾ? ನಮ್ಮ ಫ್ರೆಂಡ್ಶಿಪ್ ಆಗಿ ಇವಾಗ 2 ವರ್ಷ ಆಯ್ತು, ಹಾಂ. ಆದ್ರೂ ಎಷ್ಟೋ ವರ್ಷದ ಸಂಬಂಧ ಇರೋ ಥರ ಅದ. ಓಕೆ ಸೂಪರ್. ಓಪನ್ ಹಾರ್ಟ್. ಓಕೆ ಏನಾದ್ರು ಹೇಳಿ. ದೊಡ್ಡಮ್ಮ ಚಲೋ ಇದ್ದಾರೆ. ಓಕೆ ದೊಡ್ಡಮ್ಮ, ಇಷ್ಟೆಲ್ಲ ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಸೊ ನೀವೇನು ಹೇಳ್ತೀರಾ ಕೊನೆಯದಾಗಿ? ನನಗೂ ನಮ್ಮ ಫ್ಯಾಮಿಲಿ ಅಂದರೆ ಭಾಳ ಇಷ್ಟ ರೀ. ನಾವೆಲ್ಲ ಏನೇ ಮಾಡಿದರೂ ನಾವೆಲ್ಲ ಕೂಡಿನೇ ಮಾಡೋದು, ಒಬ್ಬೊಬ್ಬರೇ ಸಪ್ರೇಟಾಗಿ ಏನೂ ಮಾಡೋದಿಲ್ಲ. ಒಂದು ಏನೇ ಬರಲಿ, ಮನೇಲಿ ಫಂಕ್ಷನ್, ಹಬ್ಬ ಆಗಲಿ, ಏನೇ ಆಗಲಿ ನಾವೆಲ್ಲ ಒಟ್ಟಿಗೆ ಕೂಡಿನೇ ಮಾಡೋದು. ಅವ್ರು ಇಲ್ಲದೆ ನಾವು ಏನು ಮಾಡೋಕ್ಕಾಗೋದಿಲ್ಲ, ಅವ್ರ ಸಪೋರ್ಟ್ ನಮ್ಗೆ ಭಾಳ ಇರ್ತದೆ. ಸೊ ನೋಡಿದಲ್ಲ ವೀಕ್ಷಕರೇ, ಇದು ಒಂದು ಪುಟ್ಟ ಫ್ಯಾಮಿಲಿ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗು. ಅತ್ತೆ ಆಗಿರಲಿ, 3 ಜನ ಸೊಸೆಂದ್ರಾಗಿರಲಿ, 3 ಜನ ಅಣ್ಣ ತಮ್ಮಂದರಾಗಿರಲಿ. ಸೊ ಈ ಥರ ಫ್ಯಾಮಿಲಿಯಲ್ಲಿ ಖುಷಿಯಾಗಿದ್ದರೆ ಎಲ್ಲರೂ ಖುಷಿಯಾಗಿರುತ್ತೆ. ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವು ನಿಮ್ಮ ಮನೆಗೆ ಬರಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಟಿ ವಿ ಡಿಸ್ಪ್ಲೇಲಿ ಕೆಳಗಡೆ ನಮ್ಮ ನಂಬರ್ ಇದೆ, ನಮ್ಮ ನಂಬರಿಗೆ ನೀವು ಫೋಟೋಸ್ ವೀಡಿಯೋಸ್ ಏನಿದ್ರೆ ಕಳಿಸಿ, ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ. ನನಗೆ ಹೊರಡ್ಲಾ? ಬಾಯ್ 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 ಬಾಯ್.